ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಸ್ಲೀಪ್ ಆ್ಯಪ್ನಿಯ ಬಗ್ಗೆ. ಸ್ಲೀಪ್ ಆ್ಯಪ್ನಿಯ ನೋಡ್ರಿ ಭಾಳ ಸಿಂಪಲ್ ಭಾಷೆದಾಗ ತಿಳಿಸ್ಕೊಡ್ತೀನಿ. ಮೆಡಿಕಲ್ ಟರ್ಮ್ ಜಾಸ್ತಿ ನಾನು ಬಳಸಂಗಿಲ್ಲ. ಸ್ಲೀಪ್ ಆ್ಯಪ್ನಿಯ ಅಂದ್ರೆ ಮಕ್ಕೊಂಡಾಗ ಗುರ್ಕಿ ಹೊಡೆಯೋದು, ಅದಕ್ಕೆ ಸ್ಲೀಪ್ ಆ್ಯಪ್ನಿಯ ಅಂತ ಕರೀತಾರೆ. ಸ್ಲೀಪ್ ಆ್ಯಪ್ನಿಯ ಎರಡು ಪ್ರಕಾರ ಇರ್ತೈತಿ. ಒಂದನೇದು ಸಿಂಪಲ್ ಆ್ಯಪ್ನಿಯ, ಇನ್ನೊಂದು ಡೀಪ್ ಆ್ಯಪ್ನಿಯ. ಸಿಂಪಲ್ ಅಂದ್ರೆ ನೋಡ್ರಿ, ನೀವು ಭಾಳ ದಣ್ಕೊಂಡಿರ್ತೀವಿ, ಕೆಲವೊಂದು ಸತ ಮಕ್ಕೊಂಡಿರ್ತೀವಿ, ದಿನ ಗುರ್ಕಿ ಹೊಡೆಯಂಗಿಲ್ಲ. ಕೆಲವೊಂದು ಸತಿ ಭಾಳ ಟೈರ್ಡ್ ಆದಾಗ ನಾರ್ಮಲಿ ಎಲ್ಲರೂ ಗುರ್ಕಿ ಹೊಡಿತಾರೆ, ಅದಕ್ಕೆ ಸಿಂಪಲ್ ಆ್ಯಪ್ನಿಯ ಅಂತ ಕರೀತಾರೆ. ಡೀಪ್ ಆ್ಯಪ್ನಿಯ ಅಂದ್ರೆ ನೋಡ್ರಿ, ಅಂಥ ಪೇಷಂಟ್ಸ್ ಯಾರು ಬಹಳ ಜಾಸ್ತಿ ದೊಡ್ಡ ದೊಡ್ಡ ಗುರ್ಕಿ ಹೊಡಿತಾರ, ಬಹಳ ಜಾಸ್ತಿ ಸೌಂಡ್ ಮಾಡ್ತಾರೆ ಮಕ್ಕೊಂಡಾಗ, ದೊಡ್ಡ ದೊಡ್ಡ ಗುರ್ಕಿ ಹೊಡಿತಿರ್ತಾರ. ಮತ್ತು ಅಂಥವ್ರಿಗೆ ಏನಾಗುತ್ತೆ, ಮಕ್ಕೊಂಡಾಗ ಯಾರೋ ಬಂದು ಕುತ್ತಿಗೆ ಹಿಚ್ಚಗ್ದಂಗೆ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಕೆಲವೊಂದ್ಸತಿ ಶ್ವಾಸ ಬರಾಬರಿ ನಡೀತಿರ್ತೈತಿ, ಕೆಲವೊಂದ್ಸತಿ ಬಂದಾಗುತ್ತೆ, ಮತ್ತು ಕೆಲವೊಂದ್ಸತಿ ನಡೀತೈತಿ, ಕೆಲವೊಂದ್ಸತಿ ಬಂದಾಗುತ್ತೆ. ಸೊ ಆನ್ ಆಫ್ ಈ ರೀತಿ ಆಗ್ತಿರ್ತೈತಿ. ಅದಕ್ಕೆ ಡೀಪ್ ಆ್ಯಪ್ನಿಯ ಅಂತ ಕರೀತಾರೆ. ಮತ್ತು ಸ್ಲೀಪ್ ಆ್ಯಪ್ನಿಯ ಯಾರ್ಯಾರಿಗಾಗುತ್ತೆ, ನಿಮ್ಮದು ತೂಕ ಭಾಳ ಜಾಸ್ತಿ ಐತಂದ್ರೆ, ಕೊಲೆಸ್ಟ್ರಾಲ್ ಭಾಳ ಜಾಸ್ತಿ ಐತಂದ್ರೆ, BP ಪೇಷಂಟ್, ಶುಗರ್ ಪೇಷಂಟ್, ಇಲ್ಲ ದಿನದಾಗ ಯಾರು ಭಾಳ ಜಾಸ್ತಿ ಮಕ್ಕೊಂತಾರೆ ಅವ್ರಿಗೆ ಇದು ಆಗೋ ಸಾಧ್ಯತೆ ಇರ್ತೈತಿ. ಟ್ರೀಟ್ಮೆಂಟ್ ಏನು, ಮೈಲ್ಡ್ ಸಿಂಪಲ್ ನಿಂತ್ರ ಮೈಲ್ಡ್ ಕೇಸಸ್ ಏನರ ಇದ್ವು ಅಂದ್ರೆ ನಿಮ್ಮ ತೂಕ ಕಡಿಮೆ ಮಾಡ್ಕೋಬೇಕಾಗ್ತೈತಿ. ಇದಕ್ಕೆ ಮೆಡಿಸಿನ್ಸ್ ಕೊಡ್ತಾರೆ, ಎಕ್ಸಸೈಸ್ ಕೊಡ್ತಾರೆ, ಆರಾಮಾಗ್ತೈತಿ. ಸಿವಿಯರ್ ಕೇಸಸ್ ಇದ್ರೆ ನಿಮ್ಗೆ ತೂಕ ಕಡಿಮೆ ಮಾಡೋಕೆ ಮೆಡಿಸಿನ್ಸ್ ಕೊಡ್ತಾರೆ, ಎಕ್ಸಸೈಸ್ ಕೊಡ್ತಾರೆ, ಅದ್ರ ಜೊತೆಗೆ ಒಂದು CPAP ಮಷಿನ್ ಕೊಡ್ತಾರೆ. ಆ ಮಷಿನ್ ಏನಾಗುತ್ತಪ್ಪ ಅಂದ್ರೆ ನೀವು ಮಕ್ಕೊಂಡ ಮುಂದೆ ಇಲ್ಲೇ ನೀವು ಹಚ್ಕೊಂಡು ಮಕ್ಕೋಬೇಕಾಗತ್ತೆ. ಕೆಲವೊಂದು ಸತಿ ನೀವು ಮಕ್ಕೊಂಡಾಗ ಉಸಿರು ನಿಮ್ಗೆ ಬರಾಬರಿ ಬರೋದು ಆನ್ ಆಫ್ ಏನಾಗ್ತಿರ್ತೈತೆ ನೋಡ್ರಿ, ಆ ಮಷಿನ್ ಇತ್ತಂದ್ರೆ ನಿಮ್ಗೆ ಆ ರೀತಿ ಸಮಸ್ಯೆ ಆಗ್ಲಿಕ್ಕೆ ಬಿಡಂಗಿಲ್ಲ. ಅದು ಕಂಟಿನ್ಯೂಸ್ ಒಂದು ಪಾಸಿಟಿವ್, ಅದು CPAP ಅಂದ್ರೆ ಕಂಟಿನ್ಯೂಸ್ ಪಾಸಿಟಿವ್ ಏರ್ವೇ ಪ್ರೆಷರ್. ಸೊ ಕಂಟಿನ್ಯೂಸ್ ನಿಂದು ಏರ್ವೇ ಏನಿರ್ತೈತೆ ನೋಡ್ರಿ ಅದನ್ನ ಮೇಂಟೈನ್ ಮಾಡುತ್ತೆ, ಒಟ್ಟ ಉಸುಲು ಬಂದಾಗ್ಲಿಕ್ಕೆ ಕೊಡಂಗಿಲ್ಲ ಅದನ್ನ. ಸೊ ಈ ಮಷಿನ್ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.